ಎಲ್ಲ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಇವುಗಳು ನಿಮ್ಮ ದಾಂಪತ್ಯ ಜೀವನಕ್ಕೆ ಮುಳ್ಳಾಗಬಹುದು. ಎಚ್ಚರ: ಪತಿ ಪತ್ನಿಯರ ನಡುವಿನ ದೂರವು ಬಂಧವನ್ನು ದುರ್ಬಲಗೊಳಿಸಲು ಆರಂಭಿಸುತ್ತದೆ. ಅಂತಹ ಅನೇಕ ಸಣ್ಣ ವಿಷಯಗಳಿವೆ. ಅವುಗಳ ಮೇಲೆ ಗಮನ ಹರಿಸಿದರೆ ಸಂಬಂಧವು ಯಾವಾಗಲೂ ಸಂತೋಷವಾಗಿರಬಹುದು. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸವು ಅತ್ಯಂತ ಮುಖ್ಯವಾದುದು. ಆದರೆ ಕೆಲವೊಮ್ಮೆ ಶಿಕ್ಷಣವಾದ ಪದಗಳ ಬಳಕೆಯಿಂದಾಗಿ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಬಿರುಕು ಉಂಟಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದು. ಏಕೆಂದರೆ ವೈವಾಹಿಕ ಸಂಬಂಧವನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸಲಾಗುತ್ತದೆ. ಆದರೆ ನೀವು ಅದನ್ನು ಲಘುವಾಗಿ ಪರಿಗಣಿಸಿ ಮತ್ತು ನಿಮ್ಮದೇ ಆದ ರೀತಿಯಲ್ಲಿ ತೊಡಗಿಸಿಕೊಂಡಾಗ ಅದು ನಿಮ್ಮ ಸಂಬಂಧದ ಮೇಲೆ ನೇರ ಪರಿಣಾಮ ಬೀರಲು ಆರಂಭಿಸುತ್ತದೆ. ಮದುವೆಯ ನಂತರ ಯಾವುದೇ ವ್ಯಕ್ತಿ ಬದಲಾಗಬೇಕು ಎಂದು ನಾವು ಹೇಳುತ್ತಿಲ್ಲ. ಆದರೆ ನಮ್ಮ ಸಂಬಂಧವನ್ನು ಆರೋಗ್ಯಕರವಾಗಿಡಲು ದಿನನಿತ್ಯದ ವಿಷಯಗಳ ನಡುವೆ ತಾಜಾತನವನ್ನು ಕಾಯ್ದುಕೊಳ್ಳಲು ಯಾವಾಗಲೂ ಪ್ರಯತ್ನಿಸಬೇಕು. ಪದೇ ಪದೇ ಜಗಳಗಳಾಗುವುದು. ಪ್ರತಿಯೊಂದು ಸಂಬಂಧದಲ್ಲಿ ಕೆಲವು ಜಗಳಗಳಿವೆ, ಆದರೆ ಅದು ಮಿತಿಯನ್ನು ಮೀರದ ಸಮಸ್ಯೆಗಳನ್ನು ಉದ್ಭವಿಸಲು ಪ್ರಾರಂಭಿಸುತ್ತವೆ. ಮದುವೆಯ ನಂತರ ನಿಮ್ಮ ಜವಾಬ್ದಾರಿ ಕೊನೆಗೊಳ್ಳುತ್ತದೆ ಎಂದು ನೀವು ಭಾವಿಸಿದರೆ ಅದು ಹಾಗಲ್ಲ. ಗಂಡ ಮತ್ತು ಹೆಂಡತಿ ಒಟ್ಟಾಗಿ ಸಂಬಂಧವನ್ನು ಪರಿಪೂರ್ಣವಾಗಿಸುತ್ತಾರೆ. ಯಾವಾಗ ಮತ್ತು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಅವರು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೇಗಾದರೂ ನೀವು ಎಲ್ಲದರ ಬಗ್ಗೆ ವಾದಿಸಲು ಪ್ರಾರಂಭಿಸಿದಾಗ ಅದು ನಿಮ್ಮ ನಡುವಿನ ಪ್ರಣಯವನ್ನು ಕಡಿಮೆ ಮಾಡುವುದಲ್ಲದೆ ಮನಸ್ಸಿನ ಕಾಯಿಯನ್ನು ತುಂಬಲು ಆರಂಭಿಸುತ್ತದೆ. ನಿಮ್ಮ ಸಂಬಂಧವನ್ನು ಸಂತೋಷವಾಗಿಡಲು ಪಾಲುದಾರರ ಸಾಮರ್ಥ್ಯದ ಜೊತೆಗೆ ನ್ಯೂನತೆಗಳನ್ನು ಒಪ್ಪಿಕೊಳ್ಳುವುದು ಕೂಡ ಮುಖ್ಯ ಎಂಬುದರ ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ನಡುವೆ ಕಡಿಮೆ ಜಗಳಗಳು ಇದ್ದಾಗ ನಿಮ್ಮ ಸಂಗಾತಿಯೊಂದಿಗೆ ನೀವು ಸುಲಭವಾಗಿ ಬದುಕಲು ಸಾಧ್ಯವಾಗುತ್ತದೆ. ಪರಸ್ಪರರ ಗೌರವ ಸಿಗದಿದ್ದಾಗ ವೈವಾಹಿಕ ಜೀವನವನ್ನು ಬಲವಾಗಿಡಲು ಪರಸ್ಪರರ ಗೌರವವನ್ನು ಹೊಂದಿರುವುದು ಬಹಳ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯ ಸಂಬಂಧದಲ್ಲಿ ಗೌರವವನ್ನು ಹೊಂದಲು ಬಯಸುತ್ತಾನೆ. ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕು ಮತ್ತು ಅವರ ವೃತ್ತಿಜೀವನವನ್ನು ಬೆಂಬಲಿಸಬೇಕು. ಆದಾಗ್ಯೂ ಭಿನ್ನಾಭಿಪ್ರಾಯವಿದ್ದಾಗ ಜನರು ಜಗಳವಾಡಲು ಮತ್ತು ವಾದಿಸಲು ಪ್ರಾರಂಭಿಸುತ್ತಾರೆ. ಇಂತಹ ಸನ್ನಿವೇಶದಲ್ಲಿ ನೀವು ಪದಗಳ ಘನತೆಯನ್ನು ಮರೆತು ಬಿಡುತ್ತೀರಿ ಮತ್ತು ನಿಮ್ಮ ಸಂಗಾತಿಗೆ ಕೆಟ್ಟದನ್ನು ಹೇಳುತ್ತೀರಿ. ಈ ಕಾರಣದಿಂದಾಗಿ ವೈವಾಹಿಕ ಜೀವನದಲ್ಲಿ ಪಾಲುದಾರರನ್ನು ತನ್ನ ಆತ್ಮಗೌರವವನ್ನು ಕ್ರಮೇಣವಾಗಿ ಅರ್ಥ ಮಾಡಿಕೊಳ್ಳಲು ಆರಂಭಿಸಿದಾಗ ಪ್ರೀತಿಯ ಸಿಹಿಯು ಕಡಿಮೆಯಾಗತೊಡಗುತ್ತದೆ. ವೃತ್ತಿ ಜೀವನವೇ ಮುಖ್ಯವಾದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ವೃತ್ತಿ ಬಹಳ ಮುಖ್ಯ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ನೀವು ಯಾರೊಂದಿಗಾದರೂ ನಿಮ್ಮ ಜೀವನದೊಂದಿಗೆ ಮುಂದುವರಿಯಲು ಪ್ರಾರಂಭಿಸಿದಾಗ ಅವರಿಗೆ ಸಮಯ ನೀಡುವುದಾದರೂ ನಿಮ್ಮ ಜೀವನದೊಂದಿಗೆ ಪ್ರಾರಂಭಿಸಿದಾಗ ಅವರಿಗೆ ಸಮಯ ನೀಡುವುದು ಮುಖ್ಯ. ಕೆಲವೊಮ್ಮೆ ನಿಮ್ಮ ಸಂಗಾತಿಯೊಂದಿಗೆ 2 ಕ್ಷಣಗಳನ್ನು ಸರಿಯಾಗಿ ಕಳೆಯಲು ಸಾಧ್ಯವಾಗದಷ್ಟು ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗುತ್ತೀರಿ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಬಂಧದ ಬಳ್ಳಿಗೆ ಕ್ರಮೇಣ ದುರ್ಬಲಗೊಳ್ಳುತ್ತದೆ ಮತ್ತು ಪಾಲುದಾರರಿಂದ ದೂರ ಸರಿಯುತ್ತದೆ. ದೂರವನ್ನು ಹೆಚ್ಚಿಸಿದ ನಂತರ ಪಾಲುದಾರರಿಂದ ಬೇರೆಯಾಗುವುದು ಉತ್ತಮ ಎಂದು ಅನೇಕ ಜನರು ದೂರವಾಗುವುದು ಇದೆ. ಯಶಸ್ಸಿನ ಸಂಬಂಧಕ್ಕಿಂತ ಪತ್ನಿ ಇಬ್ಬರು ಮಾನಸಿಕ ಒತ್ತಡದಿಂದ ದೂರವಿರುವುದು ಬಹಳ ಮುಖ್ಯ. ನಿಮ್ಮ ಸಂಗಾತಿ ಮಾನಸಿಕವಾಗಿ ತೊಂದರೆಗೀಡಾಗಿದ್ದಾಗ ಅಥವಾ ಯಾವುದೇ ಕಾರಣದಿಂದ ಖಿನ್ನತೆಯಿಂದ ಬಾಳುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮ ನಡುವಿನ ಪ್ರಯಾಣದ ವೃತ್ತಿಯ ವ್ಯಾಪ್ತಿಯ ಶೂನ್ಯವಾಗುತ್ತದೆ. ಈ ದಿನಗಳಲ್ಲಿ ಬಿಡುವಿಲ್ಲದ ಜೀವನ ಶೈಲಿಯಿಂದಾಗಿ ಎಲ್ಲ ಒತ್ತಡವು ಯಾವಾಗಲೂ ತನ್ನ ಸ್ಥಾನವನ್ನು ಪಡೆಯುತ್ತದೆ ಎಂದು ತಿಳಿದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ದಾಂಪತ್ಯಗಳು ಪರಸ್ಪರರ ಗುಣಮಟ್ಟದ ಸಮಯವನ್ನು ಕಳೆಯಬೇಕು.
ಇದರಿಂದ ಅವರು ತಮ್ಮ ಮನಸ್ಸಿನಲ್ಲಿ ಎಲ್ಲವನ್ನೂ ಹಂಚಿಕೊಳ್ಳಬಹುದು. ಅದೇ ಸಮಯದಲ್ಲಿ ನಿಮ್ಮ ನಡುವಿನ ದೈಹಿಕ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವಾಗ ಇದು ಪ್ರಣಯ ಮತ್ತು ಲೈಂಗಿಕ ಜೀವನವನ್ನು ಆರೋಗ್ಯಕರವಾಗಿರಿಸುತ್ತದೆ. ಅದಕ್ಕಾಗಿಯೇ ಯಾವಾಗಲೂ ಒತ್ತಡವನ್ನು ತೆಗೆದುಕೊಳ್ಳುವ ಬದಲು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದು ಮುಖ್ಯವಾಗಿದೆ. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.